ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ರು? ನಾನು ಚೆನ್ನಾಗಿದ್ದೇನೆ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ನನಗೆ ಮಾತುಗಳೇ ಬರ್ತಾ ಇಲ್ಲ. ಫೈನಲಿ ಒಂದು ಪವಾಡವೇ ಆಗಿಬಿಟ್ಟಿದೆ. ಆಫ್ಟರ್ ಒನ್ ಅಂಡ್ ಹಾಫ್ ಇಯರ್ ಬ್ಯಾಕ್ ಅಂತಲೇ ಹೇಳ್ಬೋದು. 1.5 ವರ್ಷ ಹಿಂದೆ ನಾನು ನೀವು ನೋಡಿರುವ ಹಾಗೆ ಲಾಸ್ಟ್ ನಾನು ವಿಡಿಯೋ ಬಿಟ್ಟಿದ್ದು 1.5 ವರ್ಷ ಹತ್ರ ಆಗಿದೆ. ಸೊ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಕೌಂಟ್ ಪರ್ಮನೆಂಟ್ ಮಿಸ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಫೈನಲಿ ನನ್ನ ಒಂದು ಯೂಟ್ಯೂಬ್ ಓಲ್ಡ್ ಅಂದರೆ ಇವಾಗ ಇದು ನಾನು ಪ್ರೆಸೆಂಟ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಆ ಒಂದು ಅಕೌಂಟ್ ನನಗೆ ಫೈನಲಿ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಯಾಕಂದರೆ ಎಷ್ಟು ಟ್ರೈ ಮಾಡಿದ್ದೇನೆ ಅಂತ ಹೇಳಿದರೆ ನಾನೊಂದು ಈ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೆ, ಬಟ್ ನನಗೆ ಆಗೇ ಇರಲಿಲ್ಲ. ನನಗೆ ಏನು ಮಾಡಿದ್ರು ಸಹ ಈ ಒಂದು ಚಾನಲ್ ಓಪನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದು ಓಪನ್ ಆದ ತಕ್ಷಣ ನಾನು ಇನ್ನು ತಡ ಮಾಡೋದು ಬೇಡ ಅಂತೇಳಿ ಸೊ ನಿಮ್ಮ ಹತ್ರ ನಾನು ಇಮಿಡಿಯೇಟ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ನನಗೆ ಈ ಒಂದು ಯೂಟ್ಯೂಬ್ ಒಂದು ಅಕೌಂಟ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಇಷ್ಟು ದಿನ ಏನಾಯಿತು ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ಬೋದು. ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು, ಅಂದರೆ ಏನಾಯಿತು, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತೇಳಿ. ಸೊ ನನಗೆ ಕ್ಲಾರಿಟಿ ಕೊಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇವತ್ತೇ ನನ್ನ ಚಾನಲ್ ಓಪನ್ ಆಗಿದ್ದು. ಸೊ ಏನಾಗಿತ್ತು ಅಂತ ಹೇಳಿದ್ರೆ, ಒಂದೂವರೆ ವರ್ಷ ಹಿಂದೆ ನನ್ನ ಒಂದು ಮೊಬೈಲ್, ಮುಂಚೆ ನಂದು ಐಫೋನ್ ಮೊಬೈಲ್ ಇತ್ತು. ಸೊ ಅದು ಮೊಬೈಲ್ ಕಂಪ್ಲೀಟ್ ಆಗಿ ಹಾಳಾಗೋಗಿತ್ತು, ಅಂದರೆ ಕೆಳಗೆ ಬಿದ್ದು ಒಡೆದೋಗಿ. ಸೊ ಆ ಮೊಬೈಲ್ ಹಾಳಾಗಿತ್ತು. ಏನು ಮಾಡಿದ್ರು ಸಹ ನನಗೆ ನನ್ನ ಒಂದು ಅದು ಡಾಟಾ ಆಕ್ಸೆಸ್ ಎಲ್ಲ ಹೋಗಿತ್ತು. ಅದು ಮೊಬೈಲ್ ರಿಪೇರಿ ಸಹ ಮಾಡಿಸ್ಕೊಂಡೆ, ಬಟ್ ಅದು ರಿಪೇರಿ ಆಗಿಲ್ಲ. ಆ ಮೊಬೈಲನ್ನು ಒಂದು ನಿಮಿಷ, ಸಾರಿ, ಆ ಮೊಬೈಲ್ ರಿಪೇರ್ ಮಾಡಲಿಕ್ಕೂ ಟ್ರೈ ಮಾಡಿದೆ. ಆಮೇಲೆ ತುಂಬ ಜನ ಹತ್ರ, ನನ್ನ ಕೈಲಿ ಆಗಿಲ್ಲ, ತುಂಬ ಜನ ಹತ್ರ ನಾನು ಒಂದು ಯೂಟ್ಯೂಬ್ ಚಾನಲ್ ನನಗೆ ಸಿಗುವಾಗೆ ಮಾಡಿಕೊಡಿ ಅಂತೇಳಿ ತುಂಬ ಜನ ಹತ್ರ ನಾನು ಹೆಲ್ಪ್ ಸಹ ತೊಗೊಂಡಿದ್ದೆ, ಬಟ್ ಅದು ಆಗೇ ಇರಲಿಲ್ಲ. ಆಮೇಲೆ ನಾನು ಯಾಕಂತ ಹೇಳಿದ್ರೆ ಮೇಯ್ನ್ ಆಗಿ ನನಗೆ ಪಾಸ್ವರ್ಡ್ ನೆನಪಿರಲಿಲ್ಲ. ಯೂಟ್ಯೂಬಿಗೆ ನನ್ನ ಪಾಸ್ವರ್ಡ್ ಅಷ್ಟು ನೆನಪಿರಲಿಲ್ಲ. ಮತ್ತು ನನಗೆ ಜಿಮೇಲ್ ಅದು ಸೆಕೆಂಡ್ ವೆರಿಫಿಕೇಷನ್ ಆಗಿತ್ತು, 2 ಸ್ಟೆಪ್, ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಹೇಳ್ತಾರಲ್ಲ, ಸೊ ಅದು ಆಗಿಬಿಟ್ಟಿತ್ತು. ಸೊ ಇನ್ನೊಂದು ಮೊಬೈಲಿಗೆ ನಾವು ಫರ್ಗೆಟ್ ಕೊಟ್ಟು ಪಾಸ್ವರ್ಡ್ ಕೊಡಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗೆ ತುಂಬ ಟ್ರೈ ಮಾಡಿದೆ, ಬಟ್ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಸಿಕ್ಕೇ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಬಟ್ ಸಡನ್ಲಾಗಿ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಹೇಳಿದಾಗೆ ಸಡನ್ಲಾಗಿ ನನ್ನ ಮೊಬೈಲ್ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗೆ ನನ್ನೊಂದು ಅಂದರೆ ನನ್ನ ಮುಂಚೆ ಐಫೋನ್ ಇದ್ದು ಐಕ್ಲೌಡ್ ಇತ್ತಲ್ಲ, ಸೊ ಅದನ್ನು ನಾನು ಓಪನ್ ಮಾಡಿ ಟ್ರೈ ಮಾಡಿದಾಗ ನನ್ನ ಮೊಬೈಲಲ್ಲಿ ಓಪನ್ ಆಯಿತು. ಸೊ ನನಗೆ ಅಂದ್ಕೊಂಡೇ ಇರಲಿಲ್ಲ ನನ್ನೊಂದು ಯೂಟ್ಯೂಬ್ ನಾನು ಆ್ಯಕ್ಚುಲಿ ಅದು ಸಹ ನಾನು ಟ್ರೈ ಮಾಡಿದ್ದೆ ಮುಂಚೆ, ಅದು ಆಗಿರಲಿಲ್ಲ. ಬಟ್ ಸಡನ್ ಹೇಗೆ ಆಯ್ತಂತ ನನಗೆ ಒಂದು ಗೊತ್ತೇ ಅಂದರೆ ಅರ್ಥನೇ ಆಗ್ತಿಲ್ಲ, ಏನು ಮಾತಾಡೋದಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಫೈನಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನನಗೆ ಕೈಗೆ ಸಿಕ್ಕಿದೆ. 1.5 ವರ್ಷ ಆಯಿತು ವಿಡಿಯೋ ಮಾಡದೆ. ಸೊ ನಾನು ಈ ಚಾನಲ್ ಅಂದರೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಆ ಯೂಟ್ಯೂಬ್ ಅಕೌಂಟ್ ಹೋದ್ಮೇಲೆ ನಾನು ನ್ಯೂ ಚಾನಲ್ ಸಹ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅದ್ರಲ್ಲಿ ಅಷ್ಟೊಂದು ವೀಡಿಯೋಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಸಹ ಬರ್ತಾ ಇರಲಿಲ್ಲ. ಬಟ್ ಫೈನಲಿ ಈ ಒಂದು ಚಾನಲ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ ನನಗೆ. ಎಂತ ಹೇಳುದಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಎಷ್ಟು ಬೇಜಾರಾಗಿತ್ತು ಅಂತ ಹೇಳಿದ್ರೆ ನನ್ನ ಈ ಒಂದು ಅಕೌಂಟು ನನ್ನ ಮಿಸ್ ಆಗಿದ್ದಕ್ಕೆ. ಎಷ್ಟು ಕಷ್ಟಪಟ್ಟಿದ್ದೆ ನಾನೊಂದು ಈ ಚಾನಲ್ ಒಂದು ಬಿಲ್ಡ್ ಮಾಡಲಿಕ್ಕೆ, ಎಷ್ಟು ಕಷ್ಟಪಟ್ಟಿದ್ದೆ ವಿಡಿಯೋ ಮಾಡಲಿಕ್ಕೆ. ಅದನ್ನೆಲ್ಲ ನೋಡುವಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು, ಈ ಅಕೌಂಟ್ ಹೋಯ್ತಲ್ಲ ಅಂತೇಳಿ. ನಾನು ಆಸೆನೇ ಬಿಟ್ಟಿದ್ದೆ ಈ ಒಂದು ಚಾನಲ್ ಮೇಲೆ. ಮತ್ತೆ ಅದು ಹೇಳ್ತಾರಲ್ಲ, ನಿಮ್ಮೊಂದು ಸಪೋರ್ಟ್, ನಿಮ್ಮೊಂದು ಆಶೀರ್ವಾದ ಅಂತ ಹೇಳ್ಬೋದು. ಸಡನ್ಲಾಗಿ ನನ್ನ ಯೂಟ್ಯೂಬ್ ಚಾನಲ್ ನನಗೆ ಸಿಕ್ಕಿತು. ಸೊ ಇಂಥ ತಡ ಮಾಡೋದೇ ಬೇಡ ಅಂತೇಳಿ ನಾನು ಇಮಿಡಿಯೇಟ್ಲಿ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನಾನಿನ್ನು ಡೈಲಿ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬರೀ ಚಾನಲ್ ಸಿಕ್ಕಿರೋದು ಮಾತ್ರ ಅಲ್ಲ, ಯೂಟ್ಯೂಬ್ ಚಾನಲ್ ಸಿಕ್ಕಿರೋದು ಮಾತ್ರ ಅಲ್ಲ,
ನನ್ನ ಜೀವನದಲ್ಲಿ ಇನ್ನೊಂದು ಒಂದು ದೊಡ್ಡ ಖುಷಿ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ನಾನು ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ದೇನೆ. ಇವಾಗ ನನಗೆ 7 ಮಂತ್ ನಡೀತಾ ಇದೆ. ಸೊ ಸಾರಿ, ಮೊಬೈಲ್ ಕೆಳಗೆ. ಸೊ ಇವಾಗ ನನಗೆ 7 ಮಂತ್ ನಡೀತಾ ಇದೆ. ಹಾಗೆ ಸೊ ಅದು ಒಂದು ಖುಷಿ ವಿಚಾರನೆ ಅಂತಾನೆ ಹೇಳ್ಬೋದು. ಒಂಥರ ಕೋಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಫಸ್ಟ್ ವಿಡಿಯೋ ಮಾಡುವಾಗ ನಾನು ಪ್ರೆಗ್ನೆನ್ಸಿ ಆಗಿದ್ದೆ, ಡೆಲಿವರಿ ಆಗಿತ್ತು. ಸೊ ಸೆಕೆಂಡ್ ನಾನು ಇವಾಗ ಅಂದರೆ ಯೂಟ್ಯೂಬ್ ಮಿಸ್ ಆಗಿ ಪುನಃ ರೀಕನೆಕ್ಟ್ ಆಗುವಾಗ ನಾನಿವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ದೇನೆ. ಸೊ ಒಂಥರ ಕನೆಕ್ಷನ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ಅಂದ್ರೆ ಮುಂದಿನ ನೆಕ್ಸ್ಟ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ನನಗೆ ಅಂದ್ರೆ ಇವಾಗ ಫಸ್ಟ್ ಬೇಬಿ ಸೌಂಡ್ ಇದೆ ಅಲ್ವಾ. ಸೊ ಕೆಲವೊಂದ್ಸಲ ನನಗೆ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆ ನನ್ನ ಒಂದು ಹೆಲ್ತ್ ಬಗ್ಗೆ ಸಹ ನೋಡ್ಕೊಳ್ಬೇಕಲ್ಲ. ಸೊ ನನಗೆ ಎಷ್ಟಾಗ್ತದೆ, ಯಾವ ತರ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಆ ತರ ವಿಡಿಯೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅಂದ್ರೆ ನನ್ನ ಯಾವ ತರ ಡಯಟ್, ಪ್ರೆಗ್ನೆನ್ಸಿಲಿ ಯಾವ ತರ ಫುಡ್ ತಗೊಳ್ಬೇಕು, ಮತ್ತೆ ನನ್ನ ಒಂದು ದಿನಚರಿ, ಮತ್ತೆ ನನ್ನ ಒಂದು ಫಸ್ಟ್ ಮಗಳಿದ್ದು ಅವಳೊಂದು ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಅಂದರೆ ನೆಕ್ಸ್ಟ್ ಬೇಬಿ ಒಂದು ಪರ್ಚೇಸಿಂಗ್ ಆಗ್ಬೋದು, ಯಾವ ಥರ ಎಲ್ಲ ರೆಡಿ ಆಗಿರಬೇಕು ಡೆಲಿವರಿ ಟೈಮಲ್ಲಿ. ಸೊ ನಾನು ಅದರ ಬಗ್ಗೆ ವಿಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಯಾರಾದರೂ ನೀವು ಮಾಮೀಸ್ ಇದ್ದರೆ ಸೊ ಅವರಿಗೆಲ್ಲ ಹೆಲ್ಪ್ ಆಗ್ಬೋದಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಹೆಲ್ಪ್ ಆಗ್ಬೋದಂತ ಅಂದ್ಕೊಂಡಿದ್ದೇನೆ ಇನ್ನು ಮುಂದೆ. ಸೊ ಹಾಗೆ ಅದರ ಖುಷಿಯಲ್ಲಿ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಇವತ್ತು. ಆ್ಯಕ್ಚುಲಿ ಈ ಥರ ಅಷ್ಟು ಮಾತಾಡಬೇಕು, ಇಷ್ಟು ಮಾತಾಡಬೇಕು ಅಂತ ನಾನು ಫುಲ್ ಪ್ರಿಪೇರ್ ಆಗಿದ್ದೆ. ಬಟ್ ಇವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಇಷ್ಟು ದಿನ ನಾನು ವಿಡಿಯೋ ಹಾಕಿರೋದು ಸಹ ನನ್ನ ಹಳೆಯ ವಿಡಿಯೋ ನೋಡಿಕೊಂಡು ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದ ಎಲ್ಲ ಒಂದು ನನ್ನ ಸಬ್ಸ್ಕ್ರೈಬರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ನನಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು, ಇವತ್ತಿನ ವಿಡಿಯೋದ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಲಾಗ್ ನಾನು ನಿಮಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.